Hi friends, very good evening. Welcome back to Davangere tutorials and Raman tutorials for GK channel. ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಎಕಾಲಜಿ ಅಂದ್ರೆ ಪರಿಸರ ವಿಜ್ಞಾನ ಕಾನ್ಸೆಪ್ಟ್ ಅನ್ನು ಏನು ಡಿಸ್ಕಸ್ ಮಾಡಿದ್ವಿ, ಈ ಪರಿಸರ ವಿಜ್ಞಾನ ಕಾನ್ಸೆಪ್ಟ್ ಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ MCQs ಕ್ವಶನ್ಸ್ ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಎಸ್, ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಎಸ್, ಫಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಆನ್ ಎಕೋಸಿಸ್ಟಮ್? ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯನ್ನ ಉತ್ತಮವಾಗಿ ವಿವರಿಸುತ್ತೆ? ಅಂದ್ರೆ ಪರಿಸರ ವ್ಯವಸ್ಥೆಗೆ ಸರಿಯಾದ ಅರ್ಥವನ್ನ ಯಾವ ಒಂದು ಡೆಫಿನೇಷನ್ ಕೊಡುತ್ತೆ ಅನ್ನೋದಿಲ್ಲಿ ನಮ್ಮ ಫಸ್ಟ್ ಕ್ವಶನ್. ಎ ಕಮ್ಯುನಿಟಿ ಆಫ್ ಎನ್ ಆರ್ಗನಿಸಮ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜೀವಿಗಳ ಸಮುದಾಯನ. ಸೆಕೆಂಡ್, ಓನ್ಲಿ ದ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್ ಆಫ್ ಎನ್ ಎನ್ವಿರಾನ್ಮೆಂಟ್, ಪರಿಸರದ ನಿರ್ಜೀವಿ ಘಟಕಗಳು ಮಾತ್ರ ಹೊಂದಿರುತ್ತೆ. ಎ ಕಮ್ಯುನಿಟಿ ಆಫ್ ಎನ್ ಆರ್ಗನಿಸಮ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್ ಅಂಡ್ ವಿತ್ ದೇರ್ ಎಬಯೋಟಿಕ್ ಎನ್ವಿರಾನ್ಮೆಂಟ್, ಜೀವಿಗಳ ಸಮುದಾಯವು ಪರಸ್ಪರ ಅವುಗಳ ಅಜೈವಿಕ ಪರಿಸರದೊಂದಿಗೆ ಸಂವಹನ ನಡೆಸುತ್ತವೆ. ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ಎ ಸಿಂಗಲ್ ಸ್ಪೀಶೀಸ್ ಇನ್ ಎ ಹ್ಯಾಬಿಟೇಟ್, ಒಂದು ಆವಾಸ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದೇ ಜಾತಿಯ ಒಟ್ಟು ಜನಸಂಖ್ಯೆ. ಯಾವುದು ಸರಿಯಾಗಿ ವಿವರಿಸುತ್ತೆ? ಎಸ್, ಆಪ್ಷನ್ ಸಿ, ಎ ಕಮ್ಯುನಿಟಿ ಆಫ್ ಆರ್ಗನಿಸಮ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಅಂಡ್ ವಿತ್ ದೇರ್ ಎಬಯೋಟಿಕ್ ಎನ್ವಿರಾನ್ಮೆಂಟ್ ದಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಎಕೋಸಿಸ್ಟಮ್. ಅಂದ್ರೆ ಪರಿಸರ ವ್ಯವಸ್ಥೆಯನ್ನ ಈ ಒಂದು ಅಂಶ ಸರಿಯಾಗಿ ವಿವರಿಸುತ್ತೆ. ನಮಗೆ ಪರಿಸರ ವ್ಯವಸ್ಥೆ ಅಂದ್ರೆ ಗೊತ್ತಿದೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವಂತಹ ಎಲ್ಲ ಜೀವಿಗಳು ಹಾಗೂ ಅವುಗಳು ಪರಸ್ಪರ ವರ್ತಿಸುವಂತಹ ನಿರ್ಜೀವ ಅಂತಂದಾಗ ಇಲ್ಲಿ ಭೌತಿಕ ಮತ್ತು ರಾಸಾಯನಿಕ ಅಂಶಗಳನ್ನ ಒಳಗೊಂಡಂತಹ ಪರಿಸರ ವ್ಯವಸ್ಥೆಯನ್ನ ನಾವು ಅವುಗಳ ನಡುವಿನ ಸಂವಹನೆ ನಾವು ಪರಿಸರ ವ್ಯವಸ್ಥೆ ಅಂತ ಕರ್ಕೊಳ್ತೇವೆ. An ecosystem includes all living organisms, that is biotic components in a specific area interacting with each other and also with their non-living physical and chemical environment, that is what we called ecosystem. ಅದನ್ನ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. Here sunlight, temperature and water are the example of which type of ecological factor? ಸೂರ್ಯನ ಬೆಳಕು, ತಾಪಮಾನ ಮತ್ತು ನೀರು ಯಾವ ರೀತಿಯ ಪರಿಸರ ಅಂಶಗಳಿಗೆ ಉದಾಹರಣೆಯಾಗಿದೆ? ಯಾವ ರೀತಿಯ ಪರಿಸರ ಅಂಶಗಳಿಗೆ ಅದು ಉದಾಹರಣೆ ಆಗುತ್ತೆ? ಬಯೋಟಿಕ್, ಆಪ್ಷನ್ ಬಿ ಎಬಯೋಟಿಕ್, ಆಪ್ಷನ್ ಸಿ ಡಿಕಂಪೋಸಿಂಗ್ ಫ್ಯಾಕ್ಟರ್ಸ್, ಆಪ್ಷನ್ ಡಿ ಪ್ರೊಡ್ಯೂಸರ್ ಫ್ಯಾಕ್ಟರ್ಸ್. ಯಾವುದಕ್ಕೆ ಉದಾಹರಣೆ ಆಗುತ್ತದು? ಓಕೆ, ಸನ್ಲೈಟ್ ಅಂತ ಕೊಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಸನ್ಲೈಟ್ ಈಸ್ ವಾಟ್? ನಾನ್ ಲಿವಿಂಗ್. ಓಕೆ, ನಾನ್ ಲಿವಿಂಗ್ ಆರ್ ಕಾಲ್ಡ್ ಆಸ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಅದು ಅಜೈವಿಕ ಅಂಶಗಳಿಗೆ ಏನಾಗುತ್ತೆ? ಉದಾಹರಣೆ ಆಗುತ್ತೆ. ದೇ ಆರ್ ದಿ ಎಕ್ಸಾಂಪಲ್ ಫಾರ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಓಕೆ, ಇಲ್ಲಿ ಅಜೈವಿಕ ಅಂಶಗಳು ಅಂತ ಬಂದಾಗ ಪರಿಸರದಲ್ಲಿನ ನಿರ್ಜೀವ ರಾಸಾಯನಿಕ ಮತ್ತು ಭೌತಿಕ ಭಾಗಗಳನ್ನ ನಾವು ಅಜೈವಿಕ ಅಂಶಗಳು ಅಂತ ಕರಿತೀವಿ. ಅವು ಜೀವಿಗಳ ಮತ್ತು ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅಂದ್ರೆ ಅವು ಅಜೈವಿಕ ಘಟಕಗಳಾಗಿದ್ದರೂ ಸಹ ಜೈವಿಕ ಅಂಶಗಳು ಅಥವಾ ಜೀವಿಗಳು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋದೇ ಆದ್ರೆ ಓಕೆ, ಅಲ್ಲಿ ಅಜೈವಿಕ ಘಟಕಗಳು ಇರಲೇಬೇಕು. ಅಜೈವಿಕ ಘಟಕಗಳು ಆ ಪರಿಸರ ವ್ಯವಸ್ಥೆಯಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಜೀವ ವ್ಯವಸ್ಥೆ ಅನ್ನೋದು ಸರಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಅಥವಾ ಆ ಜೀವ ವ್ಯವಸ್ಥೆ ಇರುವಂತ ಜೀವಿಗಳು ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಸೂರ್ಯನ ಬೆಳಕು, ತಾಪಮಾನ ಮತ್ತು ನೀರನ್ನ ನಾವೇನ್ ಕನ್ಸಿಡರ್ ಮಾಡಿದ್ವಿ, ಇವು ಪ್ರಮುಖ ಅಜೈವಿಕ ಅಂಶಗಳಿಗೆ ಉದಾಹರಣೆಗಳು ಅಂತ ನಾವು ಗುರುತಿಸ್ಕೊಳ್ತೇವೆ. ರೈಟ್. ಕ್ವಶನ್ ನಂಬರ್ 3.
Which of the following is a biotic component of a forest ecosystem? Please note, forest ecosystem. ಇಲ್ಲಿ ಕಾಡಿನ ಪರಿಸರ ವ್ಯವಸ್ಥೆ ನೆನ್ಪಿಟ್ಕೊಳ್ಳಿ. ಕಾಡಿನ ಪರಿಸರ ವ್ಯವಸ್ಥೆಯಲ್ಲಿನ ಜೈವಿಕ ಘಟಕ ಯಾವುದು? ವಿಚ್ ಇಸ್ ದ ಬಯೋಟಿಕ್ ಕಾಂಪೋನೆಂಟ್ ಆಫ್ ಎ ಫಾರೆಸ್ಟ್ ಅಂತ ಇಲ್ಲಿ ಕ್ಲಿಯರ್ ಆಗಿದೆ ಕ್ವಶನ್. ಓಕೆ, ಸಾಯಿಲ್ ಮಿನರಲ್ಸ್, ಮಣ್ಣಿನ ಖನಿಜಗಳು, ದಿ ಅಮೌಂಟ್ ಆಫ್ ರೈನ್ಫಾಲ್, ಮಳೆಯ ಪ್ರಮಾಣ, ಫಂಗೈ ಆನ್ ಎ ಡಿಕೇಯಿಂಗ್ ಲಾ, ಕೊಳೆಯುತ್ತಿರುವ ಮರದ ದಿಮ್ಮಿಯ ಮೇಲಿನ ಶಿಲೀಂಧ್ರ, ದಿ ಪಿಎಚ್ ಆಫ್ ದಿ ಸಾಯಿಲ್, ಮಣ್ಣಿನ ಪಿಎಚ್ ಮಟ್ಟ. ಇವುಗಳಲ್ಲಿ ಯಾವುದು ಅನ್ನೋದಿಲ್ಲಿ ನಮ್ಮ ಪ್ರಶ್ನೆ. ಎಸ್, ವಾಟ್ಸ್ ದ ರೈಟ್ ಆನ್ಸರ್? ಎಸ್, ಆಲ್ಮೋಸ್ಟ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಆಪ್ಷನ್ ಸಿ. ಎಸ್, ಫಂಗೈ ಆನ್ ಎ ಡಿಕೇಯಿಂಗ್ ಲಾಗ್, ಕೊಳೆಯುತ್ತಿರುವ ಮರದ ದಿಮ್ಮಿಯ ಮೇಲಿನ ಶಿಲೀಂಧ್ರ. ಓಕೆ, ಆಪ್ಷನ್ ಸಿ ಹಿಯರ್ ಇಸ್ ದಿ ರೈಟ್ ಆನ್ಸರ್. ಬಯೋಟಿಕ್ ಕಾಂಪೋನೆಂಟ್ಸ್ ಆರ್ ದಿ ಲಿವಿಂಗ್ ಆರ್ ಒನ್ಸ್ ಲಿವಿಂಗ್ ಪಾರ್ಟ್ಸ್ ಆಫ್ ಅನ್ ಎಕೋಸಿಸ್ಟಮ್. ಓಕೆ, ಜೈವಿಕ ಘಟಕಗಳು ಪರಿಸರ ವ್ಯವಸ್ಥೆಯ ಜೀವಿಗಳಾಗಿರುತ್ತೆ ಅಥವಾ ಒಮ್ಮೆ ಜೀವಂತವಾಗಿದ್ದ ಭಾಗಗಳಾಗಿರುತ್ತೆ. ಜೀವಿಗಳಾಗಿರ್ಬೋದು ಅಥವಾ ಜೀವಂತವಾಗಿರ್ತಕ್ಕಂತಹ ಭಾಗಗಳಾಗಿರ್ಬೋದು. ಓಕೆ, ರೈಟ್. ಇಲ್ಲಿ ಶಿಲೀಂಧ್ರಗಳು ಜೀವಿಗಳಾಗಿದ್ದು, ಪ್ಲೀಸ್ ನೋಟ್, ಶಿಲೀಂಧ್ರಗಳು ಜೀವಿಗಳಾಗಿದ್ದು ಅವು ಜೈವಿಕ ಘಟಕಗಳಾಗಿವೆ. ಮಣ್ಣು, ಮಳೆ ಮತ್ತು ಪಿಎಚ್ ಎಲ್ಲವೂ ಸಹ ಏನಾಗಿದೆ? ಅಜೈವಿಕವಾಗಿದೆ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರ್ತಕ್ಕಂತಹ ಫಸ್ಟ್ ಆಪ್ಷನ್ ಅಲ್ಲಿ ಇರತಕ್ಕಂತಹ ಮಣ್ಣು ಅಥವಾ ಖನಿಜಗಳು, ಸೆಕೆಂಡ್ ಆಪ್ಷನ್ ಅಲ್ಲಿ ಇರ್ತಕ್ಕಂತಹ ಮಳೆ, ರೈನ್ಫಾಲ್, ಥರ್ಡ್ ಆಪ್ಷನ್ ಅಲ್ಲಿ ಇರ್ತಕ್ಕಂತಹ ಪಿಎಚ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ. ಓಕೆ, ಇವೆಲ್ಲವೂ ಸಹ ಅಜೈವಿಕ ಘಟಕಗಳಿಗೆ ಉದಾಹರಣೆ. ಇಲ್ಲಿ ಜೈವಿಕ ಘಟಕಕ್ಕೆ ಸಂಬಂಧದಂತೆ ಇರೋದು ಒಂದೇ ಆಪ್ಷನ್, ಅದು ಆಪ್ಷನ್ ಸಿ. ಸೊ here option C here is the right answer. Okay na? Right. Next question. The primary role of producers in an ecosystem is to. The primary role of producers in an ecosystem is to. ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು ಯಾವುದು? ಸಾಮಾನ್ಯವಾಗಿ ಎಲ್ಲಾ ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳು ಉತ್ಪಾದಕರಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತವೆ, ಹೌದಲ್ವಾ? ಪರಿಸರ ವ್ಯವಸ್ಥೆಯಲ್ಲಿನ ಉತ್ಪಾದಕರ ಪ್ರಾಥಮಿಕ ಪಾತ್ರವೇನು? ಬ್ರೇಕಿಂಗ್ ಡೌನ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್, ಸತ್ತ ಸಾವಯವ ವಸ್ತುಗಳನ್ನ ವಿಘಟಿಸೋದು, ಕನ್ಸ್ಯೂಮ್ ಅದರ್ ಆರ್ಗಾನಿಸಮ್ಸ್ ಫಾರ್ ಎನರ್ಜಿ, ಶಕ್ತಿಗಾಗಿ ಇತರ ಜೀವಿಗಳನ್ನ ಸೇವಿಸೋದು, ಕನ್ವರ್ಟ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಥ್ರೂ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆಯ ಮೂಲಕ ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸೋದು, ಕಂಟ್ರೋಲ್ ದಿ ಪಾಪ್ಯುಲೇಷನ್ ಆಫ್ ಆರ್ಬಿವೋರಸ್, ಸಸ್ಯಾಹಾರಿಗಳ ಜನಸಂಖ್ಯೆಯನ್ನ ನಿಯಂತ್ರಿಸುವಂತದ್ದು. ಉತ್ಪಾದಕರ ಪ್ರಮುಖ ಕೆಲಸ ಏನು? ಎಸ್, ಕನ್ವರ್ಟ್ ದಿ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಥ್ರೂ ಫೋಟೋಸಿಂಥಸಿಸ್. ರೈಟ್. ಪ್ರೊಡ್ಯೂಸರ್ಸ್, ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಆಟೋಟ್ರೋಪ್ಸ್, ಫಾರ್ಮ್ ದಿ ಬೇಸ್ ಆಫ್ ದಿ ಫುಡ್ ಚೈನ್. ಅಂದ್ರೆ ಪ್ರತಿಯೊಂದು ಆಹಾರ ಸರಪಳಿಯಲ್ಲಿಯೂ ಸಹ ಆ ಆಹಾರ ಸರಪಳಿಯ ಆರಂಭ ಅಥವಾ ತಳಹದಿ ಅಂತ ನಾವು ಈ ಸ್ವಪೋಷಕಗಳು ಅಥವಾ ಉತ್ಪಾದಕರನ್ನ ನಾವು ಗುರುತಿಸ್ಕೊಳ್ತೇವೆ. ಇವು ಏನ್ ಮಾಡ್ತವೆ ಅಂತಂದ್ರೆ, ಸಾಮಾನ್ಯವಾಗಿ ಹಸಿರು ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಮೂಲಕ ತಮ್ಮ ಆಹಾರವನ್ನ ತಯಾರಿಸಲು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ನಂತಹ ಅಜೈವಿಕ ಅಂಶಗಳನ್ನ ಬಳಸ್ಕೊಳ್ತವೆ, ಹೌದಲ್ವಾ? Abiotic factors like sunlight, water and carbon dioxide to create their own food, utilized by the plants through a process called as photosynthesis. Right. Next question. A biome characterized by permafrost, low growing vegetations like mosses and lichens and extremely cold temperature is known as. ಅಂದ್ರೆ ಶಾಶ್ವತವಾಗಿ ಎಪ್ಪುಗಟ್ಟಿದಂತಹ ಮಣ್ಣು ಪರ್ಮಾಫ್ರಾಸ್ಟ್ ಅಂತ ಕರ್ಕೊಳ್ತೀವಿ, ಪಾಚಿ ಮತ್ತು ಕಲ್ಲು ಹೂಗಳಂತಹ
ಕುಬ್ಜ ಸಸ್ಯವರ್ಗ ಮತ್ತು ಅತ್ಯಂತ ಶೀತ ತಾಪಮಾನದಿಂದ ನಿರೂಪಿಸಲ್ಪಟ್ಟಂತಹ ಬಯೋಮ್ ಅನ್ನ ಏನೆಂದು ಕರೆಯಲಾಗುತ್ತದೆ? ಅಂದ್ರೆ ಈ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂತಹ ಬಯೋಮ್ ಅನ್ನ ನಾವು ಏನಂತ ಕರಿತೀವಿ? ಡೆಸರ್ಟ್ ಮರುಭೂಮಿ, ಟಂಡ್ರಾ, ಟ್ರೋಪಿಕ್ ರೈನ್ ಫಾರೆಸ್ಟ್ ಉಷ್ಣವಲಯದ ಮಳೆಕಾಡು, ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಸಮಶೀತೋಷ್ಣ ಹುಲ್ಲುಗಾವಲು. ಏನಂತ ಕರ್ಕೊಳ್ತೀವಿ ಇದನ್ನ? ಎಸ್, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಏನಂತ ಕರ್ಕೊಳ್ತೀವಿ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಟಂಡ್ರಾ ಬಯೋಮ್. ಅದನ್ನ ನಾವು ಟಂಡ್ರಾ ಬಯೋಮ್ ಅಂತ ಕರಿತೀವಿ. ದ ಟಂಡ್ರಾ ಬಯೋಮ್ ಇಸ್ ಲೊಕೇಟೆಡ್ ಇನ್ ದಿ ಆರ್ಕ್ಟಿಕ್ ಅಂಡ್ ಆನ್ ಐ ಮೌಂಟೈನ್ಸ್. ಓಕೆ, ಸಾಮಾನ್ಯವಾಗಿ ಆರ್ಕ್ಟಿಕ್ ಪ್ರದೇಶ ಮತ್ತು ಎತ್ತರದ ಪರ್ವತಗಳ ಮೇಲೆ ಕಂಡು ಬರ್ತಕ್ಕಂತಹ ಒಂದು ಬಯೋಮ್ ನ ವಿಧವಾಗಿದೆ. ಇಟ್ಸ್ ಡಿಫೈನಿಂಗ್ ಎಬಯೋಟಿಕ್ ಫೀಚರ್ಸ್ ಇಟ್ಸ್ ಪರ್ಮಾಫ್ರಾಸ್ಟ್, ದಟ್ ಈಸ್ ಪರ್ಮನೆಂಟ್ಲಿ ಫ್ರೋಜನ್ ಸಾಯಿಲ್ ವಿಚ್ ರೆಸ್ಟ್ರಿಕ್ಟ್ಸ್ ಪ್ಲಾಂಟ್ ಗ್ರೋತ್ ಟು ಲೋ ಲೈಯಿಂಗ್ ಫಾರ್ಮ್ಸ್. ಅಂದ್ರೆ ಅಲ್ಲಿನ ಟಂಡ್ರಾ ಬಯೋಮ್ ನಲ್ಲಿನ ಅತಿ ಪ್ರಮುಖ ಅಜೈವಿಕ ಲಕ್ಷಣ ಏನು ಅನ್ನೋದೇ ಆದ್ರೆ ಶಾಶ್ವತವಾಗಿ ಎಪ್ಪುಗಟ್ಟಿರ್ತಕ್ಕಂತಹ ಮಣ್ಣು. ಇದು ಸಸ್ಯಗಳ ಬೆಳವಣಿಗೆಯನ್ನು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಸ್ಯಗಳ ಬೆಳವಣಿಗೆಯನ್ನು ಕುಬ್ಜ ರೂಪಗಳಿಗೆ ಮಾತ್ರ ಏನ್ ಮಾಡುತ್ತದೋ ಸೀಮಿತಗೊಳಿಸುತ್ತೆ. ಅಂದ್ರೆ ಎತ್ತರದ ಸಸ್ಯಗಳು ಅಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆನಾ? ರೈಟ್. Next, the development of succulent stems in cacti is an adoption to which abiotic factor? ಅಂದ್ರೆ ಇಲ್ಲಿ ಕಳ್ಳಿ ಗಿಡಗಳಲ್ಲಿ ರಸಭರಿತ ಕಾಂಡಗಳ ಬೆಳವಣಿಗೆಯು ಯಾವ ಅಜೈವಿಕ ಅಂಶಕ್ಕೆ ಒಂದು ಹೊಂದಾಣಿಕೆಯಾಗಿದೆ? ಯಾವುದಕ್ಕೆ ಇದು ಹೊಂದಾಣಿಕೆ ಆಗಿದೆ? ಲೋ ಲೈಟ್ ಇಂಟೆನ್ಸಿಟಿ, ಹೈ ಹ್ಯೂಮಿಡಿಟಿ, ಸ್ಕ್ಯಾರ್ಸಿಟಿ ಆಫ್ ವಾಟರ್, ನ್ಯೂಟ್ರಿಯೆಂಟ್ ಪೂರ್ ಸಾಯಿಲ್. ವಿಚ್ ಇಸ್ ದಿ ರೈಟ್ ಆನ್ಸರ್? ಯಾವುದಿಲ್ಲಿ ಸರಿಯಾದ ಉತ್ತರ? ರಸಭರಿತ ಕಾಂಡಗಳ ಬೆಳವಣಿಗೆಯು ಯಾವ ಅಜೈವಿಕ ಅಂಶಕ್ಕೆ ಒಂದು ಹೊಂದಾಣಿಕೆ ಅಂತ ನಾವು ಕರಿತೀವಿ? ಎಸ್, ಆಪ್ಷನ್ ಸಿ, ಸ್ಕ್ಯಾರ್ಸಿಟಿ ಆಫ್ ವಾಟರ್, ನೀರಿನ ಕೊರತೆಗೆ. ಪ್ಲೀಸ್ ನೋಟ್, ನೀರಿನ ಕೊರತೆಗೆ. ಕ್ಯಾಕ್ಟೈ ಗ್ರೋ ಇನ್ ಡೆಸರ್ಟ್ಸ್ ವೇರ್ ವಾಟರ್ ಈಸ್ ಸ್ಕ್ಯಾರ್ಸ್. ಅಂದ್ರೆ ಇಲ್ಲಿ ಕಳ್ಳಿ ಗಿಡಗಳು ಗೊತ್ತಿದೆ ನೀರು ವಿರಳವಾಗಿರ್ತಕ್ಕಂತಹ ಮರುಭೂಮಿಗಳಲ್ಲಿ ಬೆಳೀತವೆ. ದೇರ್ ಸಕ್ಕಲೆಂಟ್ that is fleshy and thick, their succulent stems are an adaptation to store water for long periods. ಅಂದ್ರೆ ಅವುಗಳ ರಸಭರಿತ ಕಾಂಡಗಳು ದೀರ್ಘಕಾಲದವರೆಗೆ ನೀರನ್ನು ಸಂಗ್ರಹಿಸಲು ಮಾಡಿಕೊಂಡ ಒಂದು ಪ್ರಮುಖ ಹೊಂದಾಣಿಕೆ ಅಂತ ನಾವು ಅದನ್ನ ಕರ್ಕೊಳ್ತೀವಿ. ಇದು ಜೈವಿಕ ಜೀವಿ ಕಳ್ಳಿ ಮತ್ತು ಅಜೈವಿಕ ಅಂಶವಾದಂತಹ ನೀರಿನ ಲಭ್ಯತೆಯ ನಡುವೆ ಇರುವಂತಹ ಒಂದು ಪರಸ್ಪರ ಕ್ರಿಯೆ ಆಗಿದೆ. ವಿಚ್ ಇಸ್ ಆನ್ ಇಂಟರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಆರ್ಗನಿಸಮ್ ಕಾಲ್ಡ್ ಕ್ಯಾಕ್ಟಸ್ ಅಂಡ್ ಎಬಯೋಟಿಕ್ ಫ್ಯಾಕ್ಟರ್ ಕಾಲ್ಡ್ ವಾಟರ್ ಅವೈಲಬಿಲಿಟಿ. ಓಕೆನಾ? ಅವೆರಡರ ನಡುವೆ ಇರ್ತಕ್ಕಂಥ ಒಂದು ಪರಸ್ಪರ ಕ್ರಿಯೆ ಅಥವಾ ಪರಸ್ಪರ ಅವಲಂಬನೆ ಅಂತ ನಾವು ಅದನ್ನ ಕರಿತೀವಿ. Which biome is known for the highest biodiversity and receives high annual rainfall? ಯಾವ ಬಯೋಮ್ ಅತಿ ಹೆಚ್ಚು ಜೀವ ವೈವಿಧ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಅಧಿಕ ವಾರ್ಷಿಕ ಮಳೆಯನ್ನ ಪಡೆಯುತ್ತದೆ? ಸವನ್ನಾ, ಟೈಗಾ, ನಥಿಂಗ್ ಬಟ್ ಬೋರಿಯಲ್ ಫಾರೆಸ್ಟ್, ಟ್ರೋಪಿಕಲ್ ರೈನ್ ಫಾರೆಸ್ಟ್ ಅಂಡ್ ಡೆಸರ್ಟ್. ಯಾವ ಬಯೋಮ್ ಅತಿ ಹೆಚ್ಚು ಜೀವ ವೈವಿಧ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಅಧಿಕ ವಾರ್ಷಿಕ ಮಳೆಯನ್ನ ಪಡೆಯುತ್ತದೆ? ವೆರಿ ಸಿಂಪಲ್ ಕ್ವಶನ್. ಎಸ್, ಆಪ್ಷನ್ ಸಿ, ಟ್ರೋಪಿಕಲ್ ರೈನ್ ಫಾರೆಸ್ಟ್. ಹೆಸರಲ್ಲೇ ಇದೆ, ಉಷ್ಣವಲಯದ ಮಳೆಕಾಡುಗಳು. ಟ್ರೋಪಿಕಲ್ ರೈನ್ ಫಾರೆಸ್ಟ್ ಲೊಕೇಟೆಡ್ ನಿಯರ್ ದಿ ಈಕ್ವೆಟರ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಸ್ಟೇಬಲ್ warm temperatures and very high rainfall throughout the year. ನೆನ್ಪಿಟ್ಕೊಳ್ಳಿ, ವೆರಿ ಹೈ ರೈನ್ಫಾಲ್ ಥ್ರೂಔಟ್ ದಿ ಇಯರ್. ಭೂಮಧ್ಯ ರೇಖೆಯ ಬಳಿ ಇರುವ ಉಷ್ಣವಲಯದ ಮಳೆಕಾಡುಗಳು ವರ್ಷ ಪೂರ್ತಿ ಸ್ಥಿರವಾದ ಬೆಚ್ಚಗಿನ, ವರ್ಷ ಪೂರ್ತಿ, ಒಂದಿನ ಎರಡು ದಿನ ಅಲ್ಲ, ಅಥವಾ ಬೇಸಿಗೆ ಕಾಲದಂತಹ ವಾತಾವರಣದಲ್ಲಿ ಮಾತ್ರ ಅಲ್ಲ, ವರ್ಷ ಪೂರ್ತಿ
ಸ್ಥಿರವಾದ ಬೆಚ್ಚಗಿನ ತಾಪಮಾನ ಮತ್ತು ಅತಿ ಹೆಚ್ಚು ಮಳೆಯಿಂದ ಕೂಡಿರುವಂತಹ ಒಂದು ಹವಾಮಾನವನ್ನ ಹೊಂದಿರುತ್ತೆ. ಈ ಅನುಕೂಲಕರ ಅಜೈವಿಕ ಪರಿಸ್ಥಿತಿಗಳು ಅಪಾರ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಜೀವನಕ್ಕೆ ಏನಾಗಿರುತ್ತೆ, ಆಧಾರವಾಗಿದೆ. ಆ ಕಾರಣದಿಂದಲೇ ಉಷ್ಣವಲಯದ ಮಳೆಕಾಡುಗಳಲ್ಲಿ ಹೆಚ್ಚಿನ ಜೀವ ವೈವಿಧ್ಯವನ್ನು ಹೊಂದಿರತಕ್ಕಂತಹ ಜೀವಿಗಳನ್ನ ನಾವಲ್ಲಿ ಕಾಣ್ತೀವಿ. ರೈಟ್. ದಿ ಪ್ರೋಸೆಸ್ ಆಫ್ ಡಿಕಾಂಪೋಸಿಷನ್ ಇಸ್ ಆನ್ ಇಂಟರಾಕ್ಷನ್ ಬಿಟ್ವೀನ್. ವಿಘಟನೆ ಪ್ರಕ್ರಿಯೆಯು ಇವುಗಳ ನಡುವಿನ ಪರಸ್ಪರ ಕ್ರಿಯೆಯಾಗಿದೆ. ಟೂ ಏಬಯೋಟಿಕ್ ಫ್ಯಾಕ್ಟರ್ಸ್. ವಿಘಟನೆ ಅನ್ನುವಂಥದ್ದು ಎರಡು ಅಜೈವಿಕ ಅಂಶಗಳ ನಡುವೆ ನಡೆಯುತ್ತಾ? ನೋ. ಎ ಬಯೋಟಿಕ್ ಅಂಡ್ ಅನದರ್ ಬಯೋಟಿಕ್ ಫ್ಯಾಕ್ಟರ್. ಒಂದು ಜೈವಿಕ ಅಂಶ ಅಂದ್ರೆ ವಿಘಟಕ, ಇನ್ನೊಂದು ಜೈವಿಕ ಅಂಶ ಅಂದ್ರೆ ಸತ್ತಜೀವಿ. ಎಸ್, ಇದೆ ಸರ್ ರೈಟ್ ಆಪ್ಷನ್. ನಾವೇನು ಅದರ್ 2 ಆಪ್ಷನ್ಸ್ ನ ನೋಡೋದೇ ಬೇಡ. ಹೌದು. ಎ ಪ್ರೊಡ್ಯೂಸರ್ ಅಂಡ್ ಅನ್ ಎಬಯೋಟಿಕ್ ಫ್ಯಾಕ್ಟರ್ ಅಂದ್ರೆ ಒಂದು ಉತ್ಪಾದಕ ಮತ್ತೊಂದು ಅಜೈವಿಕ ಅಂಶ. ಇವುಗಳ ನಡುವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಇಲ್ಲಿ ಡಿಕಾಂಪೋಸಿಷನ್ ಮೀನ್ಸ್ ದಿ ಆರ್ಗನಿಸಮ್ಸ್, particularly the decomposers, decompose the dead organisms. ಅಂದ್ರೆ ಸತ್ತಿರ್ತಕ್ಕಂತಹ ಜೀವಿಗಳನ್ನ ಏನ್ ಮಾಡುತ್ತೆ, ಈ ಒಂದು ಘಟಕಗಳು ಏನ್ ಮಾಡುತ್ತೆ, ಡಿಕಾಂಪೋಸ್ ಮಾಡ್ತಾ ಹೋಗುತ್ತೆ. ಡಿಕಾಂಪೋಸ್ ಮಾಡುತ್ತೆ ಅಂತಂದ್ರೆ ಅವುಗಳನ್ನ ವಿಘಟಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. Decomposition is the process where decomposers like bacteria and fungi break down the dead remain of the other organisms, called as biotic. This process recycles nutrient back into the ecosystem. ವಿಘಟನೆಯು ಒಂದು ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವಿಘಟಕಗಳು ಅಂದ್ರೆ ವಿಘಟಕಗಳಿಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಇವು ಏನ್ ಮಾಡ್ತವೆ, ಇತರ ಜೀವಿಗಳ ಅಂದ್ರೆ ಸತ್ತ ಅವಶೇಷಗಳನ್ನ ಏನ್ ಮಾಡ್ತವೆ, ಇವು ವಿಭಜಿಸ್ತಾ ಹೋಗ್ತವೆ. ಈ ಪ್ರಕ್ರಿಯೆಯು ಪೋಷಕಾಂಶಗಳನ್ನು ಮತ್ತೆ ಪರಿಸರ ವ್ಯವಸ್ಥೆಗೆ ಮತ್ತೆ ಮರು ಒದಗಿಸೋದಕ್ಕೆ ಮತ್ತೆ ಮರುಬಳಕೆ ಆಗೋದಕ್ಕೆ ಇದೇನ್ ಮಾಡುತ್ತೆ, ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಓಕೆನಾ? Right. Question number 9. In aquatic ecosystem, what is a limiting abiotic factor in the deep oceanic zone? ಜಲವಾಸಿ ಪರಿಸರ ವ್ಯವಸ್ಥೆಯಲ್ಲಿ ಆಳವಾದ ಸಾಗರ ವಲಯದಲ್ಲಿ ಸೀಮಿತಗೊಳಿಸುವ ಅಜೈವಿಕ ಅಂಶ ಯಾವುದು? ಸಲೈನಿಟಿ, ವಾಟರ್ ಕಂಟೆಂಟ್, ಸನ್ಲೈಟ್, ಪ್ರೆಷರ್. ಲವಣಾಂಶ, ನೀರಿನ ಪ್ರವಾಹ, ಸೂರ್ಯನ ಬೆಳಕು, ಒತ್ತಡ. ಜಲವಾಸಿ ಪರಿಸರ ವ್ಯವಸ್ಥೆಯಲ್ಲಿ ಆಳವಾದ ಸಾಗರ ವಲಯದಲ್ಲಿ ಸೀಮಿತಗೊಳಿಸುವ ಅಜೈವಿಕ ಅಂಶ ಯಾವುದು ಅನ್ನೋದಿಲ್ಲಿ ಪ್ರಶ್ನೆ. ಯಾವುದಿರ್ಬೋದು? ಎಸ್, ಆಪ್ಷನ್ ಸಿ, ಸನ್ಲೈಟ್. Sunlight is the right answer. Sunlight cannot penetrate deep into the ocean. ಸೂರ್ಯನ ಬೆಳಕು ಸಾಗರದ ಆಳಕ್ಕೆ ತೂರಿಕೊಳ್ಳಲು ಅಥವಾ ಸಾಗರದ ಆಳಕ್ಕೆ ರೀಚ್ ಆಗೋದಕ್ಕೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. This lack prevents photosynthesis, so there are no producers in the deep aphotic zone. ಇಲ್ಲಿ ಬೆಳಕಿನ ಕೊರತೆ ಏನು ಉಂಟಾಗತ್ತೆ, ಈ ಬೆಳಕಿನ ಕೊರತೆಯು ದ್ಯುತಿಸಂಶ್ಲೇಷಣೆಯನ್ನ ತಡೆಯುತ್ತೆ. ಓಕೆ. ಆದ್ದರಿಂದ ಆಳವಾದ ಅಫೋಟಿಕ್ ವಲಯದಲ್ಲಿ ಉತ್ಪಾದಕರು ಇರೋದಿಲ್ಲ. ಹೀಗಾಗಿ ಅಲ್ಲಿನ ಜೀವನಕ್ಕೆ ಸೂರ್ಯನ ಬೆಳಕು ಪ್ರಮುಖ ಸೀಮಿತಗೊಳಿಸುವಂತ ಅಂಶವಾಗಿದೆ. ಓಕೆ. ಪ್ರಮುಖ ಸೀಮಿತಗೊಳಿಸುವಂತ ಅಂಶ ಯಾವ್ದಾಗಿರುತ್ತೆ ಅಂತಂದ್ರೆ ಸೂರ್ಯನ ಬೆಳಕು ಆಗಿರುತ್ತೆ. Question number 10. An organism's specific functional role in its ecosystem
including what it eats and how it interacts with other factor is called eats. ಒಂದು ಜೀವಿಯು ತನ್ನ ಪರಿಸರ ವ್ಯವಸ್ಥೆಯಲ್ಲಿ ನಿರ್ವಹಿಸುವ ನಿರ್ದಿಷ್ಟ ಕ್ರಿಯಾತ್ಮಕ ಪಾತ್ರವನ್ನು ಅದು ಏನು ತಿನ್ನುತ್ತದೆ ಮತ್ತು ಇತರ ಅಂಶಗಳೊಂದಿಗೆ ಹೇಗೆ ಸಂವಹಿಸುತ್ತದೆ ಎಂಬುದನ್ನು ಸೇರಿಸಿ ಏನೆಂದು ಕರೆಯುತ್ತಾರೆ? ಹ್ಯಾಬಿಟೇಟ್ ಆವಾಸಸ್ಥಾನ, ಬಯೋಮ್ ನಿಚೆ ಪರಿಸರ ಗೂಡು, ಟ್ರೋಫಿಕ್ ಲೆವೆಲ್ ಪೋಷಣಾ ಸ್ತರ. ಏನಂತ ಕರಿತೀವಿ? ಒಂದು ಜೀವಿಯು ತನ್ನ ಪರಿಸರ ವ್ಯವಸ್ಥೆಯಲ್ಲಿ ನಿರ್ವಹಿಸುವ ನಿರ್ದಿಷ್ಟ ಕ್ರಿಯಾತ್ಮಕ ಪಾತ್ರವನ್ನು, ಅಂದ್ರೆ ಅದು ಏನು ತಿನ್ನುತ್ತದೆ ಮತ್ತು ಇತರ ಅಂಶಗಳೊಂದಿಗೆ ಹೇಗೆ ಸಂವಹಿಸುತ್ತದೆ ಎಂಬುದನ್ನು ಸೇರಿಸಿ ಏನಂತ ಕರಿತೀವಿ? ಬಯೋಮ್ ಅಂತನ, ನಿಚ್ ಅಂತನ, ಹ್ಯಾಬಿಟೇಟ್ ಅಂತನ ಅಥವಾ ಟ್ರೋಫಿಕ್ ಲೆವೆಲ್. ಓಕೆ, ಆವಾಸ ಸ್ಥಾನ, ಬಯೋಮ್, ಪರಿಸರ ಗೂಡು, ಪೋಷಣಾ ಸ್ತರ. ಎಕ್ಸಾಕ್ಟ್ ಆಗಿ ಏನಂತ ಕರ್ಕೊಳ್ತೀವಿ? ಆಪ್ಷನ್ ಸಿ. ವೆರಿ ಗುಡ್. ನಿಚ್ ಇದು ವಿಶೇಷವಾದಂತ ಪದ, ನೆನ್ಪಿಟ್ಕೊಳ್ಳಿ. ಆವಾಸ ಸ್ಥಾನವು ಒಂದು ಜೀವಿಯ ವಿಳಾಸ, ಅಂದ್ರೆ ಅದು ಎಲ್ಲಿ ವಾಸಿಸುತ್ತದೆ ಅನ್ನೋದನ್ನ ತಿಳಿಸುತ್ತೆ. ಆದರೆ ನಿಚ್ ಅಥವಾ ಪರಿಸರ ಗೂಡು ಅನ್ನೋದು ಅದರ ವೃತ್ತಿ ಅಥವಾ ಪಾತ್ರ. ಇದು ಒಂದು ಜೀವಿ ಪರಿಸರ ವ್ಯವಸ್ಥೆಗೆ ಹೇಗೆ ಹೊಂದಿಕೊಳ್ಳುತ್ತದೆ, ಜೈವಿಕ ಮತ್ತು ಅಜೈವಿಕ ಅಂಶದೊಳಗೆ ಅದರ ಸಂಬಂಧ ಯಾವ ರೀತಿ ಇದೆ ಎಂಬುದನ್ನ ಇದೇನ್ ಮಾಡುತ್ತೆ? ವಿವರಿಸ್ತಾ ಹೋಗುತ್ತೆ. ಸೊ ಆಪ್ಷನ್ ಸಿ ಹಿಯರ್ ಇಸ್ ದಿ ರೈಟ್ ಆನ್ಸರ್. Temperate grasslands like prairies and steppes are primarily characterized by ಸಮಶೀತೋಷ್ಣ ಹುಲ್ಲುಗಾವಲುಗಳು. ಅಂದ್ರೆ ಪ್ರೈರಿ ಮತ್ತು ಸ್ಟೆಪೀಸ್ ಗಳನ್ನ ನಾವು ಸಮಶೀತೋಷ್ಣ ಹುಲ್ಲುಗಾವಲುಗಳಿಗೆ ಉದಾಹರಣೆ ಅಂತ ನಾವು ಕರ್ಕೊಳ್ತೀವಿ. ಮುಖ್ಯವಾಗಿ ಯಾವುದರಿಂದ ನಿರೂಪಿಸಲ್ಪಟ್ಟಿವೆ? ಯಾವುದರಿಂದ ನಿರೂಪಿಸಲ್ಪಟ್ಟಿವೆ ಅವು? ಡೆನ್ಸ್ ಟ್ರೀಸ್ ಅಂಡ್ ಹೈ ರೈನ್ಫಾಲ್, ದಟ್ಟವಾದ ಮರಗಳು ಮತ್ತು ಅಧಿಕ ಮಳೆ. ಡಾಮಿನೆನ್ಸ್ ಆಫ್ ಗ್ರಾಸಸ್, ಫ್ಯೂ ಟ್ರೀಸ್ ಅಂಡ್ ಮಾಡರೇಟ್ ರೈನ್ಫಾಲ್, ಹುಲ್ಲಿನ ಪ್ರಾಬಲ್ಯ, ಕೆಲವು ಮರಗಳು ಮತ್ತು ಮಧ್ಯಮ ಪ್ರಮಾಣದ ಮಳೆ. ಕ್ಯಾಕ್ಟೈ ಅಂಡ್ ಅದರ್ ಸಕಲೆಂಟ್ ಪ್ಲಾಂಟ್ಸ್, ಕಳ್ಳಿ ಮತ್ತು ಇತರ ರಸಭರಿತ ಸಸ್ಯಗಳು. ಪರ್ಮನೆಂಟ್ಲಿ ಫ್ರೋಸನ್ ಗ್ರೌಂಡ್, ಶಾಶ್ವತವಾಗಿ ಎಪ್ಪುಗಟ್ಟಿದ ನೆಲ. ಸಮಶೀತೋಷ್ಣ ಹುಲ್ಲುಗಾವಲುಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಮುಖ್ಯವಾಗಿ ಯಾವುದರಿಂದ ನಿರೂಪಿಸಲ್ಪಟ್ಟಿದೆ ಅದು? Yes, which is the right answer? Which is the right answer? ಯಾವ್ದು ಸ್ನೇಹಿತರೆ? ಎಸ್ ಎಸ್, ಹುಲ್ಲುಗಾವಲುಗಳು ಅಂತ ಬಂದಾಗ ಓಕೆ, ಅಲ್ಲಿ ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಬಿ, ಹುಲ್ಲಿನ ಪ್ರಾಬಲ್ಯ, ಕೆಲವು ಮರಗಳು ಮತ್ತು ಮಧ್ಯಮ ಪ್ರಮಾಣದ ಮಳೆಗೆ ಸಂಬಂಧಿಸಿದಂತ ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ದಿ grasslands are biomes where the dominant vegetation is grass. The amount of rainfall is not enough to support a forest, that is abiotic factor limiting tree growth, but is more than that of a desert. ಅಂದ್ರೆ ಹುಲ್ಲುಗಾವಲುಗಳು ಹುಲ್ಲು ಪ್ರಬಲ ಸಸ್ಯ ವರ್ಗವಾಗಿರುವ ಬಯೋಮ್ಗಳು. ಹುಲ್ಲುಗಾವಲು ಬಯೋಮ್ ಅಂತ ಬಂದಾಗ ಹೆಚ್ಚು ಅಲ್ಲಿರ್ತಕ್ಕಂಥ ಸಸ್ಯವರ್ಗದಲ್ಲಿ ಹೆಚ್ಚು ನಾವು ಹುಲ್ಲು ಬೆಳೆದಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಮಳೆಯ ಪ್ರಮಾಣವು ಅರಣ್ಯವನ್ನ ಬೆಂಬಲಿಸುವಷ್ಟು, ಅಂದ್ರೆ ನಾವು ಸಾಮಾನ್ಯ ಅರಣ್ಯಗಳಲ್ಲಿ ಮರ ಗಿಡಗಳ ಸಂಖ್ಯೆ ಜಾಸ್ತಿ ಕಾಣ್ತೀವಿ, ಆದ್ರೆ ಇಲ್ಲಿ ಆಗುವಂತ ಮಳೆಯ ಪ್ರಮಾಣ ಹೆಚ್ಚು ಮರಗಳ ಬೆಳವಣಿಗೆಯನ್ನ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಮಳೆಯ ಪ್ರಮಾಣ ಮರುಭೂಮಿಗಿಂತ ಹೆಚ್ಚು, ಆದರೆ ಉಷ್ಣವಲಯದ ಮಳೆಕಾಡುಗಳು ಅಥವಾ ಸಮಶೀತೋಷ್ಣವಲಯದ ಮಳೆಕಾಡುಗಳಿಗಿಂತ ಕಡಿಮೆ ಇರುತ್ತೆ. ಆದ್ದರಿಂದ ಇಲ್ಲಿ ಹುಲ್ಲು ಜಾತಿಗೆ ಸೇರಿದಂತ ಸಸ್ಯಗಳ ಪ್ರಮಾಣ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ದಿ ಫಾರ್ಮೇಶನ್ ಆಫ್
The formation of soil from rock is a very slow process involving the interaction of. ಬಂಡೆಯಿಂದ ಮಣ್ಣಿನ ರಚನೆಯು ಬಹಳ ನಿಧಾನವಾದ ಪ್ರಕ್ರಿಯೆಯಾಗಿದ್ದು ಇದು ಇವುಗಳ ಪರಸ್ಪರ ಕ್ರಿಯೆಯನ್ನ ಒಳಗೊಂಡಿರುತ್ತೆ. ಬಂಡೆಯಿಂದ ಮಣ್ಣಿನ ರಚನೆ ಆಗುತ್ತಲ್ವಾ, ಬಂಡೆಯಿಂದ ಆಗುವಂತಹ ಮಣ್ಣಿನ ರಚನೆಯು ಇಟ್ ಈಸ್ ಎ ವೆರಿ ಸ್ಲೋ ಪ್ರೋಸೆಸ್. ಓಕೆ, ಇದು ಇವುಗಳ ಪರಸ್ಪರ ಕ್ರಿಯೆಯನ್ನ ಒಳಗೊಂಡಿರುತ್ತೆ. ಓನ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಕೇವಲ ಜೈವಿಕ ಅಂಶಗಳು, ಓನ್ಲಿ ಎಬಯೋಟಿಕ್ ಫ್ಯಾಕ್ಟರ್ಸ್ ಕೇವಲ ಅಜೈವಿಕ ಅಂಶಗಳು, ಬೋತ್ ಎಬಯೋಟಿಕ್ ಅಂಡ್ ಬಯೋಟಿಕ್ ಅಜೈವಿಕ ಮತ್ತು ಜೈವಿಕ ಕೇವಲ ಗ್ರಾಹಕಗಳು. ಓಕೆ, ಸಿಂಪಲ್, ಬೋತ್ ಎಬಯೋಟಿಕ್ ಅಂಡ್ ಬಯೋಟಿಕ್. ಓಕೆ, ಎಬಯೋಟಿಕ್ ಮೀನ್ಸ್ ವೆದರಿಂಗ್ ಬೈ ವಿಂಡ್ ವಾಟರ್, ಬಯೋಟಿಕ್ ಮೀನ್ಸ್ ಲಿಚೆನ್ಸ್ ರೂಟ್ಸ್, ರೈಟ್, ಅಂದ್ರೆ ಗಾಳಿ ಮತ್ತೆ ನೀರಿನಿಂದ ಶಿಥಿಲಗೊಳ್ಳುತ್ತೆ. ಜೊತೆಗೆ ಈ ಕಲ್ಲುಗಳು ಆಗತ್ತಲ್ಲ ಮತ್ತೆ ಬೇರುಗಳು, ಓಕೆ, ನೀರಿನಲ್ಲಿ ಬೆಳೆಯುವಂತ ಸಸ್ಯಗಳ ಬೇರುಗಳು ಸಹ ಇದಕ್ಕೆ ತಮ್ಮದೇ ಆದಂತ ಕಾಂಟ್ರಿಬ್ಯೂಷನ್ ಅನ್ನ ನೀಡುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಸಾಯಿಲ್ ಫಾರ್ಮೇಶನ್ ಬಿಗಿನ್ಸ್ ವಿತ್ ವೆದರಿಂಗ್ ಆಫ್ ರಾಕ್ಸ್ ಬೈ ಎಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ವಿಂಡ್, ರೈನ್ ಅಂಡ್ ಟೆಂಪರೇಚರ್. ಓಕೆ, ಮಣ್ಣಿನ ರಚನೆಯು ಗಾಳಿ, ಮಳೆ ಮತ್ತು ತಾಪಮಾನದ ಬದಲಾವಣೆಗಳಂತಹ ಅಜೈವಿಕ ಅಂಶಗಳಿಂದ ಬಂಡೆಗಳ ಶಿಥಿಲಗೊಳ್ಳುವಿಕೆಯಿಂದ ಏನಾಗುತ್ತೆ, ಅದು ಪ್ರಾರಂಭ ಆಗುತ್ತೆ. ತದನಂತರ ಅಜೈವಿಕ ಅಂಶಗಳಿಂದ ಪ್ರಾರಂಭವಾಗುತ್ತೆ. ನಂತರ ಏನಾಯ್ತು, ಕಲ್ಲು, ಪಾಚಿಗಳಂತಹ ಜೈವಿಕ ಅಂಶಗಳು ಅವುಗಳ ಮೇಲೆ ಬೆಳೆಯುತ್ತೆ. ಅವುಗಳ ಆಮ್ಲಗಳು ಮತ್ತು ಬೇರುಗಳು ಬಂಡೆಯನ್ನು ಮತ್ತಷ್ಟು ಒಡೆದು ಕೆಲವೊಂದು ಜೀವಿಗಳಿಂದ ಏನಾಗುತ್ತೆ, ಕೆಲವೊಂದು ಜೀವಿಗಳಿಂದ ಏನ್ ಬಿಡುಗಡೆ ಆಗುತ್ತೆ, ಎಸ್, ಆಮ್ಲಗಳು ಬಿಡುಗಡೆ ಆಗುತ್ತೆ. ಕೆಲವೊಂದು ಆಮ್ಲಗಳು ಸಹ ಬಂಡೆಗಳನ್ನ ಸವೆಸುವಂತ ಕೆಲಸವನ್ನ ಮಾಡ್ತವೆ. ಇನ್ನು ಬೇರುಗಳು ಸಹ ಬಂಡೆಯನ್ನ ಮತ್ತಷ್ಟು ಒಡೆದು ಸಾವಯವ ವಸ್ತುಗಳನ್ನ ಸೇರಿಸುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. Which of these is an example of an interaction where an abiotic affects a biotic factor? ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ಅಂಶವು ಜೈವಿಕ ಅಂಶದ ಮೇಲೆ ಪರಿಣಾಮ ಬೀರುವ ಪರಸ್ಪರ ಕ್ರಿಯೆಗೆ ಉದಾಹರಣೆಯಾಗಿದೆ? ಅಜೈವಿಕ ಜೈವಿಕ ಅಂಶದ ಮೇಲೆ. ಎ ಲಯನ್ ಅಂಟಿಂಗ್ ಎ ಡಿಯರ್, ಸಿಂಹವು ಜಿಂಕೆಯನ್ನು ಬೇಟೆಯಾಡೋದು ತಪ್ಪು, ಬಿಕಾಸ್ ಬೋತ್ ಆರ್ ಬಯೋಟಿಕ್, ಎರಡು ಜೈವಿಕ ಅಂಶಗಳೇ. ಎ ಬಿ ಪಾಲಿನೇಟಿಂಗ್ ಫ್ಲವರ್, ಜೇನುನೊಣವು ಹೂವಿನ ಪರಾಗಸ್ಪರ್ಶ ಮಾಡೋದು, ಇಯರ್ ಆಲ್ಸೋ ಬೋತ್ ಆರ್ ಬಯೋಟಿಕ್. ಎ ಪ್ಲಾಂಟ್ ಬೆಂಡಿಂಗ್ ಟುವರ್ಡ್ಸ್ ಎ ಲೈಟ್ ಸೋರ್ಸ್, ಎಸ್, this is the right answer. A plant bending towards a light source. Your plant is biotic whereas light is abiotic. ಇಲ್ಲಿ ಸಸ್ಯ ಅನ್ನೋದು ಜೈವಿಕ ಅಂಶವಾಗಿದ್ರೆ ಸೂರ್ಯನ ಬೆಳಕು ಅನ್ನೋದು ಏನಾಗಿರುತ್ತೆ, ಅಜೈವಿಕ ಅಂಶ ಆಗಿರುತ್ತೆ. ಎ ಫಂಗಸ್ ಡಿಕಾಂಪೋಸಿಂಗ್ ಎ ಡೆಡ್ ಟ್ರೀ, ಶಿಲೀಂಧ್ರವು ಸತ್ತ ಮರವನ್ನ ವಿಘಟಿಸುವುದು. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. The plant is responding to the stimulus of sunlight. This phenomenon is what we call phototropism and is a clear example of abiotic factor directly influencing a biotic organism's behavior and growth. ಸೂರ್ಯನ ಬೆಳಕು, ಸಸ್ಯವು ಸೂರ್ಯನ ಬೆಳಕಿನ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತೆ, ಗೊತ್ತಿದೆ ನಮಗಿದು. ಇಲ್ಲಿ ಸಸ್ಯ ಅನ್ನೋದು ಜೈವಿಕ, ಸೂರ್ಯನ ಬೆಳಕು ಅನ್ನೋದು ಅಜೈವಿಕ. ಈ ವಿದ್ಯಮಾನವನ್ನು ನಾವೇನಂತ ಕರಿತೀವಿ, ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಇದು ಅಜೈವಿಕ ಅಂಶವು ಜೈವಿಕ ಜೀವಿಯ ನಡವಳಿಕೆ ಮತ್ತು ಬೆಳವಣಿಗೆಯ ಮೇಲೆ ನೇರವಾಗಿ ಪ್ರಭಾವವನ್ನ ಬೀರುತ್ತೆ. ಸೊ ಆಪ್ಷನ್ ಸಿ ಹಿಯರ್ ಇಸ್ ದಿ ರೈಟ್ ಆನ್ಸರ್. ದಿ ಟೈಗಾ ಆರ್ ಬೋರಿಯಲ್ ಫಾರೆಸ್ಟ್ ಬಯೋಮ್ ಇಸ್ ಡಾಮಿನೇಟೆಡ್ ಬೈ. ಟೈಗಾ ಅಥವಾ ಬೋರಿಯಲ್ ಅರಣ್ಯ ಬಯೋಮ್ ನಲ್ಲಿ ಇವುಗಳು ಪ್ರಬಲವಾಗಿವೆ. ರಿಕಾಲ್ ಮಾಡ್ಕೊಳ್ಳಿ. ಬ್ರಾಡ್ ಲೀಫ್ ಡೆಸಿಡಿಯಸ್ ಫಾರೆಸ್ಟ್, ಅಗಲ ಎಲೆಗಳ ಪತನಶೀಲ ಮರಗಳು. ಕಾನಿಫೆರಸ್ ಟ್ರೀಸ್ ಲೈಕ್ ಪೈನ್, ಸ್ಪ್ರೂಸ್ ಅಂಡ್ ಫಿರ್.
ಫೈನ್ ಸ್ಪ್ರೂಸ್ ಮತ್ತು ಫರ್ನ್ ಅಂತಹ ಶಂಕು ಮರಗಳು, ಗ್ರಾಸಸ್ ಅಂಡ್ ಶ್ರಬ್ಸ್ ಹುಲ್ಲು ಮತ್ತು ಪೊದೆಗಳು, mosses and lichens on frozen ground. Yes, option B is the right answer. The taiga biome has a long cold winters and short summers. ಅಲ್ವಾ? ಟೈಗಾದಲ್ಲಿ ದೀರ್ಘ ಶೀತ ಚಳಿಗಾಲ ಮತ್ತು ಚಿಕ್ಕ ಅತಿ ಕಡಿಮೆ ಅವಧಿಯ ಬೇಸಿಗೆಯನ್ನು ಹೊಂದಿರುತ್ತೆ. ಆದ ಕಾರಣ ಶಂಕುಮರಗಳು ತಮ್ಮ ಸೂಜಿಯಂತಹ ಎಲೆಗಳಿಂದ ಈ ಅಜೈವಿಕ ಪರಿಸ್ಥಿತಿಗಳಿಗೆ ಚೆನ್ನಾಗಿ ಹೊಂದಿಕೊಂಡಿದೆ. ಕಾನ್ಫೆರಸ್ ಟ್ರೀಸ್ ಆರ್ ವೆಲ್ ಅಡಾಪ್ಟೇಟೆಡ್ ಟು ದೀಸ್ ಏಬಯೋಟಿಕ್ ಕಂಡೀಷನ್ಸ್ ವಿತ್ ದೇರ್ ನೀಡಲ್ ಲೈಕ್ ಲೀವ್ಸ್ ದಟ್ ಕನ್ಸರ್ವ್ ವಾಟರ್ ಅಂಡ್ ಶೆಡ್ ಸ್ನೋ ಈಸಿಲಿ. ಇದು ಈ ಎಲೆಗಳು ನೀರನ್ನು ಸಂರಕ್ಷಿಸುತ್ತೆ ಮತ್ತು ಹಿಮವನ್ನ ಸುಲಭವಾಗಿ ಜಾರಿಸುವಂತಹ ಕೆಲಸವನ್ನ ಇವು ಮಾಡ್ತಾ ಹೋಗ್ತವೆ. What distinguishes a marine ecosystem from freshwater? Sorry. What distinguishes a marine ecosystem from a freshwater ecosystem? ಸಮುದ್ರ ಪರಿಸರ ವ್ಯವಸ್ಥೆಯನ್ನು ಸಿಹಿ ನೀರಿನ ಪರಿಸರ ವ್ಯವಸ್ಥೆಯಿಂದ ಪ್ರತ್ಯೇಕಿಸುವಂತ ಅಂಶ ಯಾವುದು? The presence of producers, ಉತ್ಪಾದಕರ ಉಪಸ್ಥಿತಿ, the temperature of the water, ನೀರಿನ ತಾಪಮಾನ, the high salt concentration, nothing but salinity, ಹೆಚ್ಚಿನ ಉಪ್ಪಿನ ಸಾಂದ್ರತೆ, the depth of the water, ನೀರಿನ ಆಳ. ಯಾವುದು? Yes, very good. Yes, option C, the high salt concentration. ಹೆಚ್ಚಿನ ಉಪ್ಪಿನ ಸಾಂದ್ರತೆ ಇಲ್ಲಿ ಸರಿಯಾದ ಉತ್ತರ. The key distinguishing abiotic factor between marine and freshwater ecosystem is salinity. Marine ecosystem have high concentration of dissolved salts, while freshwater ecosystem has very low concentration. ಅಂದ್ರೆ ಸಮುದ್ರ ಮತ್ತು ಸಿಹಿ ನೀರಿನ ಪರಿಸರ ವ್ಯವಸ್ಥೆಗಳ ನಡುವಿನ ಪ್ರಮುಖ ಅಜೈವಿಕ ಅಂಶ ಯಾವುದು ಅಂದ್ರೆ ಲವಣಾಂಶವೇ. ಸಮುದ್ರ ಪರಿಸರ ವ್ಯವಸ್ಥೆಯಲ್ಲಿ ಕರಗಿದ ಲವಣಗಳ ಸಾಂದ್ರತೆ ಜಾಸ್ತಿ ಇದ್ರೆ ಸಿಹಿ ನೀರಿನಲ್ಲಿ ಅದರ ಪ್ರಮಾಣ ಅತಿ ಕಡಿಮೆ ಇರುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಗತಿ. ಐ ಹೋಪ್ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂತಹ ಸುಮಾರು 15 ಪ್ರಶ್ನೋತ್ತರಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ 5 ಪ್ರಶ್ನೋತ್ತರಗಳಿದೆ ಸ್ನೇಹಿತರೆ. PDF ನಿಮಗೆ ಶೇರ್ ಆದಾಗ ನೀವು ಅದನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ಏನೇ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ ಮತ್ತೆ ಕಾಮೆಂಟ್ಗಳ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಶುಭರಾತ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್.